ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳ ವಾಯು ರಕ್ಷಣೆಯ ಬೆನ್ನೆಲುಬಾಗಿ ಪರಿಗಣಿಸಲಾಗುತ್ತಿರುವ S-400 ಟ್ರಯಂಫ್ ಏರ್ ಡಿಫೆನ್ಸ್ ಸಿಸ್ಟಮ್ ವಿಶ್ವದ ಅತ್ಯಂತ ಶಕ್ತಿಶಾಲಿ ವಾಯು ರಕ್ಷಣಾ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ಆದರೆ ಈ ವ್ಯವಸ್ಥೆಯ ಬಗ್ಗೆ ಸಾಮಾನ್ಯವಾಗಿ ಕೇಳಿಬರುವ ಒಂದು ಪ್ರಶ್ನೆ ಏನೆಂದರೆ, S-400 ಕ್ಷಿಪಣಿಯನ್ನು ಒಮ್ಮೆ ಉಡಾಯಿಸಲು ಎಷ್ಟು ವೆಚ್ಚವಾಗುತ್ತದೆ ಮತ್ತು ಅದು ಏಕೆ ಇಷ್ಟು ದುಬಾರಿ? ಇಂದು ಅದನ್ನೇ ಸರಳವಾಗಿ ತಿಳಿದುಕೊಳ್ಳೋಣ ಬನ್ನಿ ಗೆಳೆಯರೇ. ಮೊದಲನೆಯದಾಗಿ, ಒಂದು ಸಂಪೂರ್ಣ S-400 ಟ್ರಯಂಫ್ ಬ್ಯಾಟರಿಯನ್ನು ಖರೀದಿಸಲು ಸುಮಾರು $1.25 ಬಿಲಿಯನ್ ಅಮೆರಿಕನ್ ಡಾಲರ್ ವೆಚ್ಚವಾಗುತ್ತದೆ. ಅಂದರೆ ಭಾರತೀಯ ರೂಪಾಯಿಗಳಲ್ಲಿ 12,000 ಕೋಟಿ ರೂಪಾಯಿಗಳ ಹೂಡಿಕೆ. ಆದರೆ ನಿಜವಾದ ವೆಚ್ಚ ಆರಂಭವಾಗುವುದು ಈ ವ್ಯವಸ್ಥೆ ಕ್ಷಿಪಣಿಯನ್ನು ಉಡಾಯಿಸಿದಾಗ. S-400 ಬಳಸುವ ಪ್ರತಿಯೊಂದು ಇಂಟರ್ಸೆಪ್ಟರ್ ಮಿಸೈಲ್ ಸಾಮಾನ್ಯ ರಾಕೆಟ್ ಅಲ್ಲ. ಇದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ಅತ್ಯಂತ ನಿಖರವಾದ ಆಯುಧವಾಗಿದೆ. ಯಾವ ಮಾದರಿಯ ಕ್ಷಿಪಣಿಯನ್ನು ಬಳಸಲಾಗುತ್ತಿದೆ ಎಂಬುದರ ಮೇಲೆ ಅದರ ಬೆಲೆ ಬದಲಾಗುತ್ತದೆ. ಕಡಿಮೆ ದೂರದ ಗುರಿಗಳನ್ನು ಹೊಡೆಯುವ ಇಂಟರ್ಸೆಪ್ಟರ್ ಸುಮಾರು $3 ಲಕ್ಷದ ಅಮೆರಿಕನ್ ಡಾಲರ್ ಬೆಲೆಯಿಂದ ಆರಂಭವಾಗುತ್ತದೆ. ಆದರೆ ಸುಮಾರು 400 ಕಿಲೋಮೀಟರ್ ದೂರದ ಗುರಿಯನ್ನು ಹೊಡೆಯಬಲ್ಲ 40 M6C ಮಿಸೈಲ್ ಒಂದರ ಬೆಲೆ $20 ಲಕ್ಷ ಅಮೆರಿಕನ್ ಡಾಲರ್, ಅಂದರೆ ಸುಮಾರು 17 ರಿಂದ 18 ಕೋಟಿ ರೂಪಾಯಿಗಳವರೆಗೆ ತಲುಪಬಹುದು. ಇಷ್ಟು ದುಬಾರಿಯಾಗಲು ಕಾರಣವೇನು ಸ್ನೇಹಿತರೆ? ಈ ಕ್ಷಿಪಣಿಯ ಮುಂಭಾಗದಲ್ಲಿ ಅತ್ಯಾಧುನಿಕ ಆಕ್ಟಿವ್ ರೆಡಾರ್ ಹೋಮಿಂಗ್ ಸೀಕರ್ ಗಳನ್ನು ಅಳವಡಿಸಲಾಗಿದೆ. ಇದು ಗುರಿಯನ್ನು ಸ್ವತಃ ಗುರುತಿಸಿ ಅದರ ಚಲನವಲನವನ್ನು ನಿರಂತರವಾಗಿ ಗಮನಿಸಿ ಅಂತಿಮ ಕ್ಷಣದವರೆಗೂ ಹಿಂಬಾಲಿಸುವ ಸಾಮರ್ಥ್ಯ ಹೊಂದಿದೆ. ಇದರ ಜೊತೆಗೆ ಅತ್ಯಂತ ನಿಖರವಾದ ಎಲೆಕ್ಟ್ರಾನಿಕ್ ಗೈಡೆನ್ಸ್ ಸಿಸ್ಟಮ್, ಅತ್ಯಾಧುನಿಕ ಸೆನ್ಸಾರ್ಸ್, ವೇಗವಾಗಿ ಮಾಹಿತಿ ಸಂಸ್ಕರಿಸುವ ಕಂಪ್ಯೂಟರ್ಗಳು ಹಾಗೂ ಅತ್ಯುನ್ನತ ಗುಣಮಟ್ಟದ ಎಲೆಕ್ಟ್ರಾನಿಕ್ ಉಪಕರಣಗಳು ಇದರೊಳಗೆ ಅಳವಡಿಸಲ್ಪಟ್ಟಿವೆ. ಅಷ್ಟೇ ಅಲ್ಲ, ಶತ್ರುವಿನ ಯುದ್ಧ ವಿಮಾನಗಳು, ಸ್ಟೆಲ್ತ್ ಏರ್ಕ್ರಾಫ್ಟ್, ಕ್ರೂಸ್ ಮಿಸೈಲ್ ಹಾಗೂ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಕೆಲವೇ ಕ್ಷಣಗಳಲ್ಲಿ ತಡೆ ಹಿಡಿಯಲು ಈ ಕ್ಷಿಪಣಿ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಮೋಟಾರ್ ಅನ್ನು ಬಳಸುತ್ತದೆ. ಈ ಶಕ್ತಿಯುತ ಇಂಜಿನ್ ನ ಸಹಾಯದಿಂದ S-400 ಇಂಟರ್ಸೆಪ್ಟರ್ ಕ್ಷಿಪಣಿ ಕೆಲವೇ ಕ್ಷಣಗಳಲ್ಲಿ ಸುಮಾರು ಮ್ಯಾಕ್ 14ರ ವೇಗವನ್ನು ತಲುಪುತ್ತವೆ. ಅಂದರೆ ಶಬ್ದದ ವೇಗಕ್ಕಿಂತ ಸುಮಾರು 14 ಪಟ್ಟು ಹೆಚ್ಚು ವೇಗದಲ್ಲಿ ಚಲಿಸುತ್ತದೆ. ಇಂತಹ ಅಸಾಧಾರಣ ವೇಗ ಮತ್ತು ನಿಖರತೆಯನ್ನು ಸಾಧಿಸಲು ಅತ್ಯಂತ ದುಬಾರಿ ತಂತ್ರಜ್ಞಾನದ ಅಗತ್ಯವಾಗುತ್ತದೆ. ಇದೀಗ ಒಂದು ದೊಡ್ಡ ಸಮಸ್ಯೆಯ ಬಗ್ಗೆ ಮಾತನಾಡೋಣ. ಇತ್ತೀಚಿನ ಯುದ್ಧಗಳಲ್ಲಿ ಸಾವಿರಾರು ಡಾಲರ್ ಮೌಲ್ಯದ ಅಗ್ಗದ ಕಾಮಿಕಾಜೆ ಡ್ರೋನ್ಗಳನ್ನು ಶತ್ರುಗಳು ದೊಡ್ಡ ಪ್ರಮಾಣದಲ್ಲಿ ಬಳಸುತ್ತಿದ್ದಾರೆ. ಒಂದು ಡ್ರೋನ್ ನ ಬೆಲೆ ಕೇವಲ $20,000 ಅಮೆರಿಕನ್ ಡಾಲರ್ ಇರಬಹುದು. ಆದರೆ ಅದನ್ನು ಹೊಡೆದುರುಳಿಸಲು ಸುಮಾರು $20 ಲಕ್ಷ ಬೆಲೆಯ S-400 ಇಂಟರ್ಸೆಪ್ಟರ್ ಬಳಸಬೇಕಾದರೆ ಏನಾಗುತ್ತದೆ? ಇದನ್ನೇ ಸೇನಾ ತಜ್ಞರುಗಳು ಎಕಾನಾಮಿಕ್ ಅಸಿಮೆಟ್ರಿ ಎಂದು ಕರೆಯುತ್ತಾರೆ. ಅಂದರೆ ಅಗ್ಗದ ಆಯುಧವನ್ನು ನಾಶ ಮಾಡಲು ಅದಕ್ಕಿಂತ ಹಲವು ಪಟ್ಟು ದುಬಾರಿಯಾದ ಆಯುಧವನ್ನು ಬಳಸಬೇಕಾಗುವ ಪರಿಸ್ಥಿತಿ. ಇದರಿಂದ ಶತ್ರುವಿಗೆ ಕಡಿಮೆ ವೆಚ್ಚವಾಗುತ್ತಿದ್ದರೆ ರಕ್ಷಣಾ ಪಡೆಗಳಿಗೆ ಮಾತ್ರ ಭಾರಿ ಆರ್ಥಿಕ ಹೊರೆ ಉಂಟಾಗುತ್ತದೆ. ಇನ್ನೊಂದು ಪ್ರಮುಖ ವಿಷಯವೆಂದರೆ, ಯುದ್ಧದ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖ ಗುರಿಗಳಾದ ಬಾಂಬರ್ ಏರ್ಕ್ರಾಫ್ಟ್, ಎವಾಕ್ಸ್ ಅಥವಾ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಖಚಿತವಾಗಿ ನಾಶಪಡಿಸಲು ಅನೇಕ ದೇಶಗಳ ವಾಯು ರಕ್ಷಣಾ ಪಡೆಗಳು ಡಬಲ್ ಟ್ಯಾಪ್ ಡಾಕ್ಟರಿನ್ ಅನ್ನು ಅನುಸರಿಸುತ್ತವೆ. ಅಂದರೆ ಒಂದೇ ಗುರಿಯ ಮೇಲೆ ಒಂದೇ ಸಮಯದಲ್ಲಿ 2 ಇಂಟರ್ಸೆಪ್ಟರ್ ಮಿಸೈಲ್ಸ್ ಗಳನ್ನು ಉಡಾಯಿಸಲಾಗುತ್ತದೆ. ಇದರಿಂದ ಗುರಿ ತಪ್ಪಿಸಿಕೊಳ್ಳುವ ಸಾಧ್ಯತೆ ಬಹಳಷ್ಟು ಕಡಿಮೆಯಾಗುತ್ತದೆ.
ಆದರೆ ಇದರ ಪರಿಣಾಮವಾಗಿ ಒಂದೇ ಗುರಿಯನ್ನು ಹೊಡೆಯಲು ಸುಮಾರು 40 ಲಕ್ಷ ಅಮೆರಿಕನ್ ಡಾಲರ್ ಅಂದರೆ ಸುಮಾರು 34ರಿಂದ 35 ಕೋಟಿ ರೂಪಾಯಿಗಳಷ್ಟು ವೆಚ್ಚವಾಗಬಹುದು. ಯುದ್ಧದ ಸಮಯದಲ್ಲಿ ನೂರಾರು ಕ್ಷಿಪಣಿಗಳನ್ನು ಬಳಸಿದರೆ ಈ ವೆಚ್ಚವು ಎಷ್ಟರ ಮಟ್ಟಿಗೆ ಏರಬಹುದು ಎಂಬುದನ್ನು ನೀವೇ ಊಹಿಸಬಹುದು. ಇದಕ್ಕಾಗಿಯೇ S-400 ಕ್ಷಿಪಣಿಗಳ ಸಂಗ್ರಹವನ್ನು ನಿರಂತರವಾಗಿ ತುಂಬಿಕೊಳ್ಳುವುದು ಅತ್ಯಗತ್ಯವಾಗುತ್ತದೆ. ವರದಿಗಳ ಪ್ರಕಾರ ಭಾರತ ಇತ್ತೀಚೆಗೆ ತನ್ನ S-400 ರೆಜಿಮೆಂಟ್ಗಳಿಗಾಗಿ ಸುಮಾರು 288 ಹೊಸ ಇಂಟರ್ಸೆಪ್ಟರ್ ಮಿಸೈಲ್ಸ್ ಗಳನ್ನು ಖರೀದಿಸಲು ರಷ್ಯಾದೊಂದಿಗೆ ಸುಮಾರು 1.2 ಬಿಲಿಯನ್ ಅಮೆರಿಕನ್ ಡಾಲರ್ ಅಂದರೆ ಸುಮಾರು 10,000 ಕೋಟಿ ರೂಪಾಯಿಗಳ ಒಪ್ಪಂದ ಮಾಡಿಕೊಂಡಿದೆ ಎಂದು ಹೇಳಲಾಗಿದೆ. ಇದು ಯುದ್ಧ ಸಾಮರ್ಥ್ಯವನ್ನು ದೀರ್ಘಕಾಲ ಉಳಿಸಿಕೊಳ್ಳಲು ಅಗತ್ಯವಾದ ಹೂಡಿಕೆಯಾಗಿದೆ. ಕೊನೆಗೆ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು. S-400 ಅನ್ನು ಸಾಮಾನ್ಯ ಡ್ರೋನ್ಗಳನ್ನು ಹೊಡೆಯಲು ನಿರ್ಮಿಸಲಾಗಿಲ್ಲ. ಇದರ ಮುಖ್ಯ ಉದ್ದೇಶ ಶತ್ರುವಿನ ಅತ್ಯಂತ ಅಪಾಯಕಾರಿ ಫೈಟರ್ ಏರ್ಕ್ರಾಫ್ಟ್, ಕ್ರೂಸ್ ಮಿಸೈಲ್, ಬ್ಯಾಲಿಸ್ಟಿಕ್ ಮಿಸೈಲ್, ಸ್ಟೆಲ್ತ್ ಏರ್ಕ್ರಾಫ್ಟ್ ಮತ್ತು ಇತರೆ ಉನ್ನತ ಮೌಲ್ಯದ ಗುರಿಗಳನ್ನು ದೂರದಲ್ಲೇ ತಡೆದು ದೇಶದ ವಾಯು ಪ್ರದೇಶವನ್ನು ಸುರಕ್ಷಿತವಾಗಿಡುವುದು. ಅದಕ್ಕಾಗಿಯೇ ಈ ವ್ಯವಸ್ಥೆಯ ಪ್ರತಿಯೊಂದು ಕ್ಷಿಪಣಿಯು ಅತ್ಯಂತ ದುಬಾರಿ. ಆದರೆ ದೇಶದ ಭದ್ರತೆಯ ದೃಷ್ಟಿಯಿಂದ ನೋಡಿದರೆ ಕೆಲವೊಮ್ಮೆ ಕೋಟ್ಯಾಂತರ ರೂಪಾಯಿಗಳ ವೆಚ್ಚವು ಅಮೂಲ್ಯವಾದ ನಗರಗಳು, ಸೇನಾ ನೆಲೆಗಳು ಮತ್ತು ಸಾವಿರಾರು ನಾಗರಿಕರ ಜೀವನವನ್ನು ರಕ್ಷಿಸುವ ಬೆಲೆಯಾಗಿ ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.